ಹಿಂದಿನ ಮಾತಾಡಂಗಿಲ್ಲ, ಪುರಾಣ ಇತಿಹಾಸ ಹೇಳಂಗಿಲ್ಲ. ಈಗಿನ ಪರಿಸ್ಥಿತಿ ಏನದ ಅಂತ ನೀವೆಲ್ಲರೂ ತಲೆಗಿಟ್ಕೋಬೇಕು. ಏನು ನಡೆದಂದ್ರೆ ಮೊದಲ ಇವೆಲ್ಲ ಪುರಾಣಗಳದಾವ. ಪುರಾಣ, ವಚನ ಸಾಹಿತ್ಯ, ಇತಿಹಾಸ ಉಳಿಬೇಕಾಗಿತ್ತು ಅಂತಂದ್ರೆ ಮೊದಲು ಏನು ಉಳಿಬೇಕು ಅಂತಂದ್ರ ಮಠ ಮಂದಿರಗಳು, ದೇವರ ಪುರಾಣ, ಸಂಗೀತ ಇವೆಲ್ಲ ಉಳಿಬೇಕಾಗಿತ್ತು. ಅಂದ್ರೆ ಮೊದಲು ಏನನ್ನು ರಕ್ಷಣೆ ಮಾಡ್ಕೋಬೇಕಂದ್ರ ಅದು ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಕೊಂಡಾಗ ಮಾತ್ರ ಆ ಎಲ್ಲ ಪುರಾಣಗಳು ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ತಲೆಗಿಟ್ಕೋಬೇಕು. ಯಾಕಪ್ಪ ಹೇಳ್ತೀನಿ ಅಂತಂದ್ರೆ ಈಗಿನ ದಿನಮಾನಗಳು ಬಹಳ ವಿಚಿತ್ರವಾಗಿರ್ತಕ್ಕಂತಹ ಘಟನೆಗಳು ನಡೀತಾ ಇದ್ದಾವೆ. ಭಾರತ ದೇಶವನ್ನ ಒಡಿಬೇಕು, ಭಾರತ ದೇಶದಲ್ಲಿರ್ತಕ್ಕಂತಹ ಧರ್ಮವನ್ನ ಒಡಿಬೇಕು, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಠ ಮಂದಿರಗಳನ್ನ ಸರ್ವನಾಶ ಮಾಡಬೇಕಂತೇಳಿ ತಿಳ್ಕೊಂಡು ಬಹಳ ಜನ ತಲೆಗೆ ಇಟ್ಕೊಂಡಾರ. ಆದ್ರ ಒಂದು ಮಾತ್ರ ಸತ್ಯ, ಶರಣಬಸವನ ಸಾಕ್ಷಿಯಾಗಿ ಹೇಳ್ತೇನೆ ಅಂತ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ನಾನು. ಏನಂತಂದ್ರ ಎಲ್ಲಿ ತನಕ ಈ ಭಾರತ ದೇಶದೊಳಗ RSS, ಬಜರಂಗ ದಳ, ಶ್ರೀರಾಮ ಸೇನೆ ಮತ್ತು ಹಿಂದೂ ಸಂಘಟನೆಗಳು ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ಭಾರತ ದೇಶಕ್ಕೆ ಟಚ್ನು ಕೂಡ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಅವ್ರು ನೆನಪಿಟ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಎಲ್ಲಾ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಕೈ ಮುಗಿ ಕೇಳ್ಕೊಂತೇನೆ, ಮೊದಲ ಅವ್ರಿಗೆ ಭಯಕ್ಕಿಂತ ಮೊದಲು ನಾವು ಬದಲಾವಣೆ ಆಗ್ಬೇಕು. ಇವತ್ತ ಲವ್ ಜಿಹಾದ್ ಅಂತಕ್ಕಂಥದ್ದು ಎಷ್ಟೋ ನೀವು ಘಟನೆಗಳು ನೋಡ್ತಾ ಇದ್ದೀರಿ, ಏನೇನೋ ಆಗ್ತಾ ಇದಾವ. ನೀವೆಲ್ಲಾ ಹೆಣ್ಣು ಮಕ್ಕಳು ಅದರಿ, ಯುವಕರದಿರಿ, ಯುವತಿಯರು ಅದಿರಿ, ನೀವೆಲ್ಲರಿಗೂ ಒಂದು ಮಾತು ಹೇಳ್ತೀರಿ, ಪ್ರೀತಿ ಪ್ರೀತಿ ಅಂತೆಲ್ಲ. ಪ್ರೀತಿ ಮಾಡಿ ಬೇಡ ಅನ್ನಂಗಿಲ್ಲ, ದೇಹದ ಪ್ರೀತಿ ಬೇಡ, ದೇಶಕ್ಕೆ ಧರ್ಮಕ್ಕೆ ಪ್ರೀತಿ ಮಾಡಿ ನೋಡಿ ಬದುಕು ಬಂಗಾರ ಆಗ್ತದೆ. ಇವತ್ತಿನ ದಿನ ನೀವು ಅವ್ವ ಅಪ್ಪ ಒಳಗೆ ನಿಮ್ಗೆ ಎಷ್ಟೋ ನಿಮ್ಗ ಜೀವನದೊಳಗೆ ನಿಮ್ಗೆ ಅವ್ರ ಜೀವನವನ್ನೇ ತ್ಯಾಗ ಮಾಡಿ ರಾತ್ರಿ ಹಗಲು ಅಲ್ಲಾದ್ರೆ ನೀವು ಬೆಳೆಸಿರ್ತಾರ. ನೀವು ಅವ್ರ ಕಣ್ಣಾಗ ನೀರು ತಂದ್ರೆ ನಿಮ್ ಜೀವನ ಯಾವತ್ತೂ ಉದ್ಧಾರ ಆಗಲ್ಲ. ಕಣ್ಣು ಒರೆಸುವಂತಹ, ಕಣ್ಣೀರು ಒರೆಸುವಂತ ಮಕ್ಕಳಾಗ್ರಿ, ಕಣ್ಣೀರು ತರಿಸುವಂತ ಮಕ್ಕಳು ಆಗಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ, ಮೊದಲು ನೀವೆಲ್ಲರೂ ಸಂಸ್ಕಾರ ಕಲೀರಿ. ಅವ್ವ ಅಪ್ಪ ಆದಂತವ್ರು ಸಂಸ್ಕಾರ ಕಲ್ತಾರೆ ಅಂದ್ರೆ ನಿಮ್ಮ ಮಕ್ಕಳು ಸಂಸ್ಕಾರ ಕಲಿತಾರೆ. ನಿಮ್ಮಲ್ಲೇ ಸಂಸ್ಕಾರ ಇಲ್ಲ, ನಿಮ್ಮಲ್ಲೇ ಸಂಸ್ಕಾರ ಇಲ್ಲ. ಬೆಳಗ್ಗೆ ಎದ್ದು ಮಠ ಮಂದಿರಗಳಿಗೆ ಹೋಗೋದು ನಿಮ್ಗೆ ಗೊತ್ತಿಲ್ಲ, ಪೂಜೆ ಪುನಸ್ಕಾರ ಗೊತ್ತಿಲ್ಲ, ವಿಭೂತಿ ಕುಂಕುಮ ಹಚ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಅವ್ವ ಅಪ್ಪ ಸಂಸ್ಕಾರವಂತರ ಆದಾಗ ಮಾತ್ರ ಮಕ್ಕಳು ಸಂಸ್ಕಾರವಂತರಾಗ್ತಾರೆ. ನೀವು ದಿನಾಲು ಎದ್ದು ನೀವು ಏನ್ ಮಾಡ್ತೀರಿ ಅದನ್ನು ಮಾಡ್ತಾರ, ನೀವು ಏನ್ ಹೇಳ್ತೀರಿ ಅದನ್ನ ಮಾಡಲ್ಲವ್ರು. ನೀವು ಏನ್ ಮಾಡ್ತೀರಿ ಅದನ್ನ ಮಾಡ್ತಾರೆ. ಅದಕ್ಕೆ ನೀವೇ ಸಂಸ್ಕಾರವಂತರ ಆಗಲಿಲ್ಲ ಅಂದ್ರೆ ಮಕ್ಕಳು ಸಂಸ್ಕಾರವಂತರ ಆಗ್ಲಿಕ್ಕಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಏನಂತ ಹೇಳಿ.